ಆ ಧನ್ವಂತರಿ ಮಹಾವಿಷ್ಣುವನ್ನ ಅಲ್ಲಿ ಆವಾಹನೆ ಮಾಡಲಿಕ್ಕೋಸ್ಕರವಾಗಿ ಈ ಯಂತ್ರವನ್ನು ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಸೂಕ್ಷ್ಮ ಮಾತ್ರೇಣ ಸಂಪೃಷ್ಟ ದೇವತಾ ಆವರಣ ಸಂಹಿತ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಈ ದೇವತೆಗಳ ಶಕ್ತಿ ಅಡಕವಾಗಿದೆ, ಕಣ್ಣಿಗೆ ಕಾಣುವುದಿಲ್ಲ, ಗೋಚರವಾಗುವುದಿಲ್ಲ. ಆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಶಕ್ತಿಯನ್ನು ಜಾಗೃತಿ ಮಾಡಬೇಕು ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ದೇವಾಧೀನಂ ಜಗತ್ಸರ್ವಂ, ಈ ಜಗತ್ತಿಗೆ ದೇವರ ಅಧೀನದಲ್ಲಿದೆ. ಮಂತ್ರ ಅಧೀನಂತ ದೇವರಂ, ಆ ದೇವತೆಗಳು ಯಾರ ಅಧೀನದಲ್ಲಿದ್ದಾರೆ? ಮಂತ್ರಗಳ ಅಧೀನದಲ್ಲಿದ್ದಾರೆ. ಮಂತ್ರಾಧೀನಂತ ದೇವರು ತನ್ಮಂತ್ರ ಬ್ರಾಹ್ಮಣಾಧೀನಂ, ಆ ಮಂತ್ರಗಳು ಯಾರ ಅಧೀನದಲ್ಲಿದೆ? ಎಲ್ಲರ ಬ್ರಾಹ್ಮಣ ಲೋಕ ಕಲಿತಂತಹ ಎಲ್ಲ ಅಧೀನದಲ್ಲಿದೆ. ಅಂತಹ ಮಂತ್ರವನ್ನು ಹೇಳಿ ಯಾರು ಜಾಗೃತವನ್ನು ಮಾಡ್ತಾರೋ ಅಲ್ಲಿ ಆ ದೇವತೆಗಳ ಶಕ್ತಿ ಸೂಕ್ಷ್ಮ ರೂಪದಲ್ಲಿ ಅಡಕವಾಗುತ್ತೆ, ನಮಗೆ ಗೋಚರವಾಗಬೇಕು. ಹಾಗಾಗಿ ಅದು ಗೋಚರವಾಗಬೇಕು ಅನ್ನುವಂಥ ದೃಷ್ಟಿಯಿಂದ, ಅಂದ್ರೆ ನಮಗೆ ಕಣ್ಣಿಗೆ ಕಾಣಬೇಕು ಅಂತ ದೃಷ್ಟಿಯಿಂದ ಇಲ್ಲಿ ವಿಷ್ಣು ಧನ್ವಂತರಿ ಮಹಾವಿಷ್ಣುವಿನ ಒಂದು ರೂಪವನ್ನು ನಾವು ಬರೆದಿದ್ದೇವೆ. ಆನಂತರ ಕೆಳಗೆ ಇರ್ತಕ್ಕಂಥದ್ದು ಯಂತ್ರ. ಯಂತ್ರವನ್ನು ಯಾಕೆ ಕರೀತಾರೆ ಅಂತಂದ್ರೆ ಇದು ಪಾಪಕರ್ಮ ತುಂಬಿದಂತಹ ಭೂಮಿ. ಇಲ್ಲಿ ನಾನಾ ವಿಧವಾದಂತಹ ಪಾಪಕರ್ಮಗಳು ದಿನ ನಡೀತಾನೆ ಇರ್ತದೆ. ಆ ಪಾಪಕರ್ಮ ತುಂಬಿದ ಭೂಮಿಯಲ್ಲಿ ಮಂತ್ರದಿಂದ ಜಾಗೃತಿ ಮಾಡಿರ್ತಕ್ಕಂತಹ ದೇವರ ಶಕ್ತಿಯನ್ನು ಭೂಮಿ ಇಟ್ಟಿದ್ದಾಗ ಪಾಲನ ದೇವರು ಹಾಗೆ ಭೂಮಿಯನ್ನು ಉಗ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಈ ಪಾಪಕರ್ಮ ತುಂಬಿದ ಭೂಮಿಯಲ್ಲಿ ಆ ದೇವತೆಗಳನ್ನ ಪಾಲನ್ನು ಊದ್ಬಿಟ್ಟಂತಂದ್ರೆ ಆ ಪಾಪಕರ್ಮಗಳಿಂದ ಅವರ ಶಕ್ತಿಯು ಕೂಡ ನಾಶ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರು ಪಾಲವನ್ನು ಹಿಡಿಯಲಿಕ್ಕೆ ಅಂತ ಹೇಳಿ ಯಂತ್ರವನ್ನು ರಚನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಯಂತ್ರವನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ರಚನೆ ಮಾಡಬೇಕು. ಪ್ರತಿಯೊಂದು ಹೋಮಗಳಲ್ಲೂ ಕೂಡ ಅದಕ್ಕೆ ಆದಂತಹ ಯಂತ್ರಗಳಿವೆ. ಆ ಯಂತ್ರವನ್ನು ಇಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಯಂತ್ರವನ್ನು ಬರೆದಿದ್ದೇವೆ. ಆನಂತರ ಸೂಕ್ಷ್ಮ ರೂಪದಲ್ಲಿ ಬಂದಿರತಕ್ಕಂಥ ದೇವತಾ ಶಕ್ತಿಯನ್ನು ನಾವು ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ರೂಪವನ್ನು ಬರೆದಿದ್ದೇವೆ. ಆನಂತರ ಕಲಶವನ್ನು ಇಟ್ಟಿದ್ದೇವೆ. ಕಲಶ ಏನು ಅಂತಂದ್ರೆ ಜಾಗೃತಿ ರೂಪ ಅಂತ. ಆ ದೇವತೆಗಳ ಶಕ್ತಿಯೆಲ್ಲ ಎಲ್ಲಿ ಅಡಕವಾಗುತ್ತೆ ಅಂದ್ರೆ ಕಲಶದಲ್ಲಿ. ಯಾಕೆ ಅಂತಂದ್ರೆ ಆ ಕಲಶ ಅನ್ನೋದು ದೇವರ ದೇಹವಾದವಾಗುತ್ತೆ. ಈಗ ನಾವೆಲ್ಲ ಹೇಗೆ ದೇವರನ್ನು ಹೊತ್ತು ಈ ಪ್ರಪಂಚದಲ್ಲಿ ಇದ್ದೇವೋ ಹಾಗೆ ದೇವತಾ ಶಕ್ತಿಯು ಆ ಕಲಶದಲ್ಲಿ ಅಡಕವಾಗಿದೆ. ಪಂಚಭೂತದಲ್ಲಿ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, ಈ ಪಂಚಭೂತಗಳಲ್ಲಿ ದೇವತಾ ಶಕ್ತಿ ಅಡಕವಾಗಿದೆ. ಅದು ಆ ಕಲಶದಲ್ಲಿ ಜಾಗೃತಿ ಆಗುತ್ತೆ. ಕಲಶದಲ್ಲಿ ಮೇಲೆ ಇರ್ತಕ್ಕಂಥ ಕಾಯಿ ಅದು ದೇವರ ಮುಖದ ಸ್ವರೂಪ ಅಂತ. ಬಂದಿರತಕ್ಕಂಥ ದೇವತೆಗಳಿಗೆ ನಾವೆಲ್ಲ ಹೇಗೆ ವಸ್ತ್ರವನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡಿರ್ತೀವೋ ಅದೇ ರೀತಿಯಾಗಿ ತುಳಸಿ ಮತ್ತು ವಸ್ತ್ರ ಇತ್ಯಾದಿಗಳಿಂದ ಅಲಂಕಾರವನ್ನು ಮಾಡಿದ್ದೇವೆ. ಅದರೊಳಗಡೆ ಇರತಕ್ಕಂತಹ ಜಲದಲ್ಲಿ ಹಾಗೂ ಮೇಲಿರ್ತಕ್ಕಂತಹ ಕಾಯಿಯಲ್ಲಿ ಎಲ್ಲ ದೇವತಾ ಶಕ್ತಿಗಳನ್ನು ಆವರಣ ದೇವತಾ ಮಂತ್ರ ಹಾಗೂ ಧನ್ವಂತರಿಯ ಮಹಾವಿಷ್ಣುವಿನ ಮಂತ್ರದಿಂದ ಆವಾಹನೆ ಮಾಡಿದಾಗ ಆ ಧನ್ವಂತರಿ ಮಹಾವಿಷ್ಣುವು ಜಾಗೃತಿಯಾಗಿ ಇಲ್ಲಿ ಬರುತ್ತಾನೆ ಅಂತ. ಹಾಗೆ ಬಂದಂತಹ ದೇವತೆಗಳಿಗೆ ಮನೆಗೆ ಯಾವ ಅತಿಥಿಗಳು ಬಂದರು ಅಂತಂದ್ರೆ ನಾವು ಹಾಗೆ ಕಳಿಸೋದಿಲ್ಲ, ಉಪಚಾರ ಇತ್ಯಾದಿಗಳನ್ನು ಮಾಡಿ ಕಳಿಸ್ತೇವಲ್ಲ. ಹಾಗೆ ಬಂದಂತಹ ದೇವತೆಗಳಿಗೆ ಜಾಗೃತಿ ಮಂತ್ರಗಳ ಮೂಲಕವಾಗಿ ಜಾಗೃತಿಯಾಗಿ ಬಂದಂತಹ ದೇವತೆಗಳಿಗೆ ಅಗ್ನಿಮುಖಾಯ ದೇವಾಹ, ದೇವತೆಗಳಿಗೆಲ್ಲ ಅಗ್ನಿಯೇ ಬಾಯಿದ್ದ ಹಾಗೆ. ಹಾಗಾಗಿ ಅಗ್ನಿಯಲ್ಲಿ ಆಹುತಿ ನೀಡುವಂತಹ ಮುಖಾಂತರವಾಗಿ ದೇವತೆಗಳಿಗೆ ಬೇಕಾದಂತಹ ಹವಿಸ್ಸನ್ನು ಕೊಡ್ತಕ್ಕಂಥದ್ದು. ಆ ಹವಿಸ್ಸನ್ನು ಸ್ವೀಕರಿಸಿದಂತ ದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನು ನನಗೆ ಯಾರು ಕೊಟ್ಟಿರ್ತಕ್ಕಂಥದ್ದು ಅಂತ ಗಮನಿಸ್ತಾರೆ. ಆಗ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸೇರಿ ಆ ಧನ್ವಂತರಿಗೆ ಆರಾಧನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮಗೆ ಬೇಕಾದಂತಹ ಸೌಖ್ಯ ವೃದ್ಧಿಗಳನ್ನ ಮನಸ್ಸಿನಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ರೆ ಅದನ್ನೆಲ್ಲ ಆ ದೇವತೆಗಳು ನೆರವೇರಿಸ್ತಾರೆ ಅಂತ. ಮತ್ತೆ ಕರ್ತೃ ದರ್ಶನ ಮಾತ್ರಕ ಶುಭಕರಂ ಅಂತ ಮಂಡಲ ದರ್ಶನದಲ್ಲಿ ಹೇಳಿದ್ದಾರೆ. ಅಂದ್ರೆ ಕರ್ತೃ ಯಾರು ಹೋಮವನ್ನು ಮಾಡ್ತಾರೋ ಅಥವಾ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ದರ್ಶನ ಮಾಡಿದ ಮಾತ್ರದಲ್ಲಿ ಶುಭಕರ ಅನ್ನೋದು ಉಂಟಾಗತ್ತಂತೆ. ಅದಕ್ಕೋಸ್ಕರವಾಗಿ ಈ ಮಂಡಲ ದರ್ಶನ ಅನ್ನುವಂಥ ಕ್ರಮ. ಹಾಗೆ ಎಲ್ಲರೂ ಮಂಡಲವನ್ನು ನೋಡ್ತಾ ಕೈ ಮುಗಿದು ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ನೆರವೇರಬೇಕು. ಇಲ್ಲಿ ದೇವತೆಗಳು ಬಂದು ನೆಲೆಸಬೇಕು. ಇಲ್ಲಿ ಬಂದಿರತಕ್ಕಂಥ ದೇವತೆಗಳಿಗೆ ಕೊಡ್ತಕ್ಕಂಥ ಆಹುತಿಯನ್ನು ಆ ದೇವತೆಗಳು ಸ್ವೀಕರಿಸಿ ನಮಗೆ ಬೇಕಾದಂತ ಎಲ್ಲ ಸೌಖ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡೋದು. ಓಂ ಆದಿತ್ಯ ಪ್ರೀತಿ ಭಾವೇನ ಯಂತ್ರೇ
सद्य ब्रह्मणः द्वितीयपरार्धे श्रीहरेः श्वेतवराह कल्पे वैवस्वतमन्वन्तरे कलियुगे प्रथमपादे जम्बूद्वीपे भरतखण्डे भारतवर्षे महामेरोः दक्षिणे पार्श्वे श्रीमद्गोदावर्याः गोकर्णमण्डले गोराष्ट्रप्रदेशे श्रीरामक्षेत्रे सह्यपर्वते शुभशालिवाहनशकवर्षे अस्मिन् वर्तमानकालव्यावहारिके प्रभवादे श्रीमद् षष्ठीसंवत्सराणां मध्ये विश्वावसूनाम संवत्सरस्य दक्षिणायने हिमवन्तऋतु मार्गशीर्षमासे कृष्णे पक्षे अद्य सृष्ट्यां तिथौ वासरः वासरस्तु शुभ भौमवासरयुक्ता सौम्यवासरयुक्तायां शुभवार शुभनक्षत्र शुभयोग शुभकर्ण शुभ एवं गुणविशेषेण विशिष्टायां पुण्यायां पुण्यकाले महापुण्यशुभतिथौ अस्य यजमानस्य शिवगोत्रोद्भवस्य भरणी नक्षत्रे मेषराशौ जातस्य श्रीपति नामधेयस्य ये ये ग्रहाः अरिष्टस्थानेषु स्थिताः तेषां ग्रहाणां शुभ एकादशस्थानफलवाप्त्यर्थं नक्षत्रदशामार्गे प्राप्तमार्गदशायां प्राप्तभुक्तो जनितजनिष्यमाण सर्वारिष्टदोषपीडा परिहारार्थं तस्य कान्ताय आरिद्रा नक्षत्रे मिथुनराशौ जातायाः नाभ्या नाम्न्याः ये ये ग्रहाः अरिष्टस्थानेषु स्थिताः तेषां ग्रहाणां शुभ एकादशस्थानफलवाप्त्यर्थं नक्षत्रदशामार्गे प्राप्तमार्गदशायां प्राप्तभुक्तो जनितजनिष्यमाण सर्वारिष्टदोषपीडा परिहारार्थं दीर्घसौमङ्गल्याभिवृद्ध्यर्थम् अश्विनी नक्षत्रे मेषराशौ जातस्य चिन्मयी नामधेयस्य ये ये ग्रहाः अरिष्टस्थानेषु स्थिताः तेषां ग्रहाणां शुभ एकादशस्थानफलवाप्त्यर्थं सद्विद्या सद्बुद्धिप्राप्त्यर्थं भरणी नक्षत्रे मेषराशौ जातस्य लक्षित नामधेयस्य समस्तविध ग्रहचारपीड परिहारद्वारा दीर्घायुष्याभिवृद्ध्यर्थं सद्विद्या सद्बुद्धिप्राप्त्यर्थं श्री राघवेंद्र आयुर्वेद महाविद्यालयेषु विद्यार्थी विद्यार्थिनीनां सर्व सदस्य वर्गाणां भक्त महाजनानां सकल क्षेम स्थैर्य धैर्य वीर्य विजय भयायुरारोग्य आनंद ऐश्वर्याभिवृद्ध्यर्थं धर्मार्थ काम मोक्ष चतुर्विध पुण्य पुरुषार्थ फल सिद्ध्यर्थं आयुरारोग्य निर्विघ्न ऐश्वर्य ज्ञान मोक्ष सिद्ध्यर्थं मम अनाद्यवासनया अनादिकाल प्रवहतः अस्मिन् महति संसार चक्रे विचित्रासु योनिषु पुनः पुनर्जात्वा केनापि पुण्य विशेषेण भगवतो परमानुग्रहेण पांचभौतिक देहमधिष्ठितानां नानाविध पापानां अपनोदनार्थं अस्मिन् राघवेंद्र आयुर्वेद महाविद्यालयेषु सदस्यानां सेवकवर्गाणां नानाविधदोषनिवृत्तिपूर्वकैः जन्मनि पूर्वजन्मनि जन्मजन्मान्तरेषु च बाल्य कौमार यौवन वार्धकेषु जाग्रत्स्वप्न सुषुप्तावस्थासु ज्ञानतो अज्ञानश्च कामतो अकामश्च स्वतः प्रेरणया च वाक्परप्रेरणया च संभावितानां शेषानां पापानाम् अपनोदनार्थं जन्मनक्षत्रे जन्मराशिवशात् नामनक्षत्रे नामराशिवशात् उच्चांश नीचांश तत्त्वग्रहवामदक्षिण सुमुखवेदांश अंशवशात् सर्वतो भद्रचक्रसम्भूत आधार वैनाशिक सांघातिक सामुदायिक गुलिक लब्धज रूपज दृष्टिज भावज यामणोक्तचक्रवशात् सर्वराशिवशात् नानाविध पापानां दोषाणाम् अपनोदनार्थं आध्यात्मिक आदिदैविक
ಭೌತಿಕ ನವನವಜನಿತ ತಾಪತ್ರಯೋಪದ್ರವ ಶಾಂತ್ಯರ್ಥಂ ಧೂಮಾಂತರಿಕ್ಷದಿವ್ಯ ಮಹೋತ್ಪಾತ ದುಸ್ವಪ್ನ ಅದ್ಭುತ ಅಪಶಕ್ನ ದುರ್ನಿಮಿತ್ತ ಆಗಾಮಿ ಸೂಚಿತ ಸಕಲ ದುಷ್ಟಾರಿಷ್ಟನಿವೃತ್ಯರ್ಥಂ ದಗ್ಧಜ್ವಾಲ ಕಂಟಕಸ್ಥೂಣ ರಕ್ತಸ್ಥೂಣ ಭೂಕಂಪ ಉಲ್ಕಾಪಾತ ಧ್ವಜದಂಡ ಶೂಲ ಸನ್ನಿಪಾತ ನಿವೃತ್ಯರ್ಥಂ ಮಮ ಯಜಮಾನಸ್ಯ ಕುಟುಂಬಾನಾಂ ಅಸ್ಮಿನ್ ಸ್ಥಳೇ ಸ್ಥಿತ ವಿದ್ಯಾರ್ಥಿ ವಿದ್ಯಾರ್ಥಿನೀನಾಂ ಸರ್ವ ಸದಸ್ಯಾನಾಂ ಬಾಹ್ಯಾಭ್ಯಂತರ ಶತ್ರುಕೃತ ಕ್ರಿಯಮಾಣ ಆಯುಷ್ಯಮಾಣ ಮಾರಣೋಚ್ಛಾದನ ಸ್ತಂಭನ ಮೋಹನ ಆಕರ್ಷಣ ವಿದ್ವೇಷಣ ಪರಯಂತ್ರ ಪರಮಂತ್ರ ಪರತಂತ್ರ ವಿಷಚೂರ್ಣ ಪ್ರಯೋಗ ಭಸ್ಮ ಪ್ರಯೋಗ ನಖ ಪ್ರಯೋಗ ಕೇಶ ಪ್ರಯೋಗ ಜಂಭೀರ ಫಲ ಪ್ರಯೋಗ ಪುತ್ತಳಿಕಾ ಸ್ಥಾಪನ ಆಭಿಚಾರಿಕ ನಾನಾವಿಧ ಬಾಧಾನಿವೃತ್ಯರ್ಥಂ ಮಮ ಯಜಮಾನಸ್ಯ ಕುಟುಂಬಾನಾಂ ಸ್ಥಳೇ ಸ್ಥಿತ ವಿದ್ಯಾರ್ಥಿ ವಿದ್ಯಾರ್ಥಿನೀನಾಂ ಸರ್ವ ಸದಸ್ಯಾನಾಂ ಸರ್ವ ಸೇವಕ ವರ್ಗಾನಾಂ ದೇಹೇ ಸ್ಥಿತ ಅಸ್ಥಿಜ ರಕ್ತಜ ಮಜ್ಜಜ ಮಾಂಸಜಾದಿ ಸಮಸ್ತ ಊಷ್ಣಂ ವ್ಯಾಧಿ ನೇತ್ರ ವ್ಯಾಧಿ ಕರ್ಣಂ ವ್ಯಾಧಿ ಚರ್ಮಂ ವ್ಯಾಧಿ ಹೃದಯ ಸ್ಪಂದನ ಉದ್ವಂದನ ಮಹಾಗುಣಾದಿ ಸಮಸ್ತ ಶೀತಜ್ವರ ಪಿತ್ತಜ್ವರ ಕಫಜ್ವರ ವಿಷಮಶೀತಜ್ವರ ಸಂಧಿಘಾತ ಅಕ್ಷಿಕುಕ್ಷಿ ಶಿರೋ ನೇತ್ರ ನಾಸಿಕ ಕಂಠ ದಂತ ಹೃದಯ ಉದರ ಪಾದಾದಿ ವೇದನ ಜಂಗುಸ್ಪಂದನ ಇತ್ಯಾದಿ ದೇಹೇ ಸ್ಥಿತಾನಾಂ ನಾನಾವಿಧ ರೋಗರುಜಿನ ಪರಿಹಾರಪೂರ್ವಕ ಸ್ಥಿರ ಆರೋಗ್ಯ ಸಿದ್ಧ್ಯರ್ಥಂ ದೇಹ ವಜ್ರ ದೃಢಕಾಯತಾ ಪ್ರಾಪ್ತ್ಯರ್ಥಂ ಮಮ ಯಜಮಾನಸ್ಯ ಕುಟುಂಬಾನಾಂ ಸ್ಥಳೇ ಸ್ಥಿತ ವಿದ್ಯಾರ್ಥಿ ವಿದ್ಯಾರ್ಥಿನೀನಾಂ ಸರಸ್ವತೀ ಪರಿಪೂರ್ಣಾನುಗ್ರಹ ಸಿದ್ಧಿದ್ವಾರ ಶ್ರದ್ಧಾಶಕ್ತಿ ಮೇಧಾಶಕ್ತಿ ಧಾರಣಾಶಕ್ತಿ ಪ್ರಾಪ್ತ್ಯರ್ಥಂ ಶ್ರೀ ಸರಸ್ವತೀ ಪರಿಪೂರ್ಣಾನುಗ್ರಹ ಸಿದ್ಧಿದ್ವಾರ ವಿದ್ಯಾಭ್ಯಾಸ ಕ್ಷೇತ್ರೇ ನಾನಾವಿಧ ದೋಷ ನಿವೃತ್ತಿ ಪೂರ್ವಕ ಚಿತ್ತ ಏಕಾಗ್ರತೆಯ ವಿದ್ಯಾಭ್ಯಾಸ ನಿರ್ವಹಣ ಯೋಗ್ಯತಾ ಸಿದ್ಧ್ಯರ್ಥಂ ಸದ್ವಿದ್ಯಾ ಸದ್ಬುದ್ಧಿ ಸದ್ವಿನಯ ಸದಾಚಾರ ಪ್ರಾಪ್ತ್ಯರ್ಥಂ ವಿದ್ಯಾರ್ಹತಾ ಕ್ಷೇತ್ರೇ ಉನ್ನತೋನ್ನತ ಸ್ಪರ್ಧಾತ್ಮಕ ಪರೀಕ್ಷಾಯಾಂ ಪ್ರಥಮ ಶ್ರೇಣ್ಯಾಃ ಉತ್ತೀರ್ಣತಾ ಪ್ರಾಪ್ತ್ಯರ್ಥಂ ಉತ್ತಮ ಶಿಕ್ಷಣ ಪದವಿ ಸಿದ್ಧ್ಯರ್ಥಂ ಶಿಕ್ಷಣ ಪದವಿ ನಂತರೇ ಉತ್ತಮ ಉದ್ಯೋಗ ಪ್ರಾಪ್ತ್ಯರ್ಥಂ ಮನಸ್ಥಿತ ಸಕಲ ಸಂಕಲ್ಪ ಪ್ರಾಪ್ತ್ಯರ್ಥಂ ಮಮ ಯಜಮಾನಸ್ಯ ಕುಟುಂಬಾನಾಂ ಸ್ಥಳೇ ಸ್ಥಿತ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿನೀನಾಂ ಸೇವಕವರ್ಗಾಣಾಂ ಸದಸ್ಯಾನಾಂ ಚ ನಾನಾವಿಧ ಪಾಪ ಪರಿಹಾರ ಪೂರ್ವಕ ಪ್ರವಾಸಕಾಲೇ ಪ್ರಯಾಣಕಾಲೇ ಸೂಚಿತ ದ್ವಿಚಕ್ರಯಾನ ಚತುಶ್ಚಕ್ರಯಾನ ಷಟ್ಚಕ್ರಯಾನಾದಿಕೃತ ಕಂಟಕಾದಿ ಅಪಮೃತ್ಯು ಕಾಲಮೃತ್ಯು ಘೋರಮೃತ್ಯು ಕ್ಷುದ್ರಮೃತ್ಯು ಧ್ರುವಮೃತ್ಯು ವ್ಯಾಳ ಮೃತ್ಯು ಪೈಶಾಚಿಕ ಸಪ್ತವಿಧ ಮೃತ್ಯು ಕಂಟಕ ಪರಿಹಾರ ಪೂರ್ವಕ ಮೃತ್ಯುಂಜಯ ವರಪ್ರಸಾದ ಸಿದ್ಧ್ಯರ್ಥಂ ಆಘಾತ ಅಪಘಾತಾದಿ ನಾನಾವಿಧ ಭಯಭೀತಿ ನಿವೃತ್ತ್ಯರ್ಥಂ ರಾಜಭಯ ಚೋರಭಯ ಶತ್ರುಭಯ ಅಧಿಕಾರಿ ವರ್ಗಭಯ ಅನಿಲ ಭಯ ಸರ್ಪಭಯ ಜಲಭಯ ಶೃಂಗೀ ಭಯಾದಿ ನಾನಾವಿಧ ಭಯಭೀತಿ ನಿವೃತ್ತ್ಯರ್ಥಂ ಮಮ ಯಜಮಾನಸ್ಯ ಕುಟುಂಬಾನಾಂ ನಾನಾವಿಧ ವಿದ್ಯಾರ್ಥಿ ವಿದ್ಯಾರ್ಥಿನೀನಾಂ ಸೇವಕವರ್ಗಾನಾಂ ಸದಸ್ಯಾನಾಂ ಚ ದೋಷ ಪರಿಹಾರ ಪೂರ್ವಕ ಶ್ರೀ ಧನ್ವಂತರಿ ಮಹಾವಿಷ್ಣು ಅನುಗ್ರಹ ಪ್ರಸಾದೇನ ಸಮಸ್ತ ಮನಸ್ಸಂಕಲ್ಪಿತ ಕಾರ್ಯೇಷು ವಿಜಯ ಲಾಭ ಪ್ರಾಪ್ತ್ಯರ್ಥಂ ಉನ್ನತ ಸ್ಥಾನ ಪ್ರಾಪ್ತ್ಯರ್ಥಂ ಉತ್ತಮ ಗೌರವ ಪ್ರಾಪ್ತ್ಯರ್ಥಂ ಜೀವ ಸುಖ ಶಾಂತಿ ನೆಮ್ಮದಿಯುಕ್ತ ಜೀವನ ಪ್ರಾಪ್ತ್ಯರ್ಥಂ ಮಧ್ಯದಿನೇ ಶ್ರೀ ಧನ್ವಂತರಿ ಮಹಾವಿಷ್ಣು ಪ್ರೀತ್ಯರ್ಥಂ ಧನ್ವಂತರಿ ಮಹಾವಿಷ್ಣು ಹೋಮಾಖ್ಯಂ ಕರ್ಮ ಕರಿಷ್ಯೆ ಬ್ರಾಹ್ಮಣ ಮುಖೇನ ಕಾರಯಿಷ್ಯೆ. ಆ ಧನ್ವಂತರಿ ಮಹಾವಿಷ್ಣುವನ್ನ ಅಲ್ಲಿ ಆವಾಹನೆ ಮಾಡಲಿಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಏನ್ ಹೇಳ್ತೇವೆ ಅಂತಂದ್ರೆ ಸೂಕ್ಷ್ಮ ಮಾತ್ರೇಣ ಸಂಪೃಷ್ಟಾಃ ದೇವತಾಃ ಆಪಟಿ ಶ್ರೀತಾಃ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಈ ದೇವತೆಗಳ ಶಕ್ತಿ ಅಡಕವಾಗಿದೆ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಗೋಚರವಾಗುವುದಿಲ್ಲ. ಆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಶಕ್ತಿಯನ್ನು ಜಾಗೃತಿ ಮಾಡಬೇಕು ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ದೇವಾಧೀನಂ ಜಗತ್ಸರ್ವಂ, ಈ ಜಗತ್ತಿಗೆ ದೇವರ ಅಧೀನದಲ್ಲಿದೆ. ಮಂತ್ರ ಅಧೀನಂತದೇವಂ, ಆ ದೇವತೆಗಳು ಯಾರ ಅಧೀನದಲ್ಲಿದ್ದಾರೆ? ಮಂತ್ರಗಳ ಅಧೀನದಲ್ಲಿದ್ದಾರೆ. ಮಂತ್ರ ಅಧೀನಂತದೇವಂ ತನ್ಮಂತ್ರ ಬ್ರಾಹ್ಮಣಾಧೀನಂ, ಆ ಮಂತ್ರಗಳು ಯಾರ ಅಧೀನದಲ್ಲಿದೆ? ಎಲ್ಲ ಬ್ರಾಹ್ಮಣರು ಕಲಿತಂತಹ ಎಲ್ಲ ಅಧೀನದಲ್ಲಿದೆ. ಅಂತಹ ಮಂತ್ರವನ್ನು ಹೇಳಿ ಯಾರು ಜಾಗೃತವನ್ನು ಮಾಡ್ತಾರೋ ಅಲ್ಲಿ ಆ
ಯಂತ್ರ. ಯಂತ್ರವನ್ನು ಯಾಕೆ ಕರೀತಾರೆ ಅಂತಂದ್ರೆ ಇದು ಪಾಪಕರ್ಮ ತುಂಬಿದಂತಹ ಭೂಮಿ. ಇಲ್ಲಿ ನಾನಾ ವಿಧವಾದಂತಹ ಪಾಪಕರ್ಮಗಳು ದಿನ ನಡೀತಾನೆ ಇರ್ತದೆ. ಆ ಪಾಪಕರ್ಮ ತುಂಬಿದ ಭೂಮಿಯಲ್ಲಿ ಮಂತ್ರದಿಂದ ಜಾಗೃತಿ ಮಾಡಿರ್ತಕ್ಕಂತಹ ದೇವರ ಶಕ್ತಿಯನ್ನ ಭೂಮಿ ಇಟ್ಟದಾಗ ಪಾಲನ ದೇವರು ಹಾಗೆ ಭೂಮಿಯನ್ನು ಊರ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಈ ಪಾಪಕರ್ಮ ತುಂಬಿದ ಭೂಮಿಯಲ್ಲಿ ಆ ದೇವತೆಗಳನ್ನ ನಾವು ಪಾಲನ್ನು ಊದ್ಬಿಟ್ಟಂತಾದ್ರೆ ಆ ಪಾಪಕರ್ಮಗಳಿಂದ ಅವರ ಶಕ್ತಿಯು ಕೂಡ ನಾಶ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರು ಪಾಲವನ್ನು ಹಿಡಿಯಲಿಕ್ಕೆ ಅಂತ ಹೇಳಿ ಯಂತ್ರವನ್ನು ರಚನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಯಂತ್ರವನ್ನು ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ರಚನೆ ಮಾಡಬೇಕು. ಪ್ರತಿಯೊಂದು ಹೋಮಗಳಲ್ಲೂ ಕೂಡ ಅದಕ್ಕೆ ಆದಂತಹ ಯಂತ್ರಗಳಿವೆ. ಆ ಯಂತ್ರವನ್ನು ಇಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಯಂತ್ರವನ್ನು ಬರೆದಿದ್ದೇವೆ. ಆನಂತರ ಸೂಕ್ಷ್ಮ ರೂಪದಲ್ಲಿ ಬರೆದಿರ್ತಕ್ಕಂಥ ದೇವತಾ ಶಕ್ತಿಯನ್ನು ನಾವು ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ರೂಪವನ್ನು ಬರೆದಿದ್ದೇವೆ. ಆನಂತರ ಕಲಶವನ್ನು ಇಟ್ಟಿದ್ದೇವೆ. ಕಲಶ ಏನು ಅಂತಂದ್ರೆ ಜಾಗೃತಿ ರೂಪ ಅಂತ. ಆ ದೇವತೆಗಳ ಶಕ್ತಿಯೆಲ್ಲ ಎಲ್ಲಿ ಅಡಕವಾಗುತ್ತೆ ಅಂದ್ರೆ ಕಲಶದಲ್ಲಿ. ಯಾಕೆ ಅಂತಂದ್ರೆ ಆ ಕಲಶ ಅನ್ನೋದು ದೇವರ ದೇಹ ಭಾಗವಾಗುತ್ತೆ. ಈಗ ನಾವೆಲ್ಲ ಹೇಗೆ ದೇವರನ್ನು ಹೊತ್ತು ಈ ಪ್ರಪಂಚದಲ್ಲಿ ಇದ್ದೇವೋ ಹಾಗೆ ದೇವತಾ ಶಕ್ತಿಯು ಆ ಕಲಶದಲ್ಲಿ ಅಡಕವಾಗಿದೆ. ಪಂಚಭೂತದಲ್ಲಿ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಈ ಪಂಚಭೂತಗಳಲ್ಲಿ ದೇವತಾ ಶಕ್ತಿಯು ಅಡಕವಾಗಿದೆ. ಅದು ಆ ಕಲಶದಲ್ಲಿ ಜಾಗೃತಿ ಆಗುತ್ತೆ. ಕಲಶದಲ್ಲಿ ಮೇಲೆ ಇರ್ತಕ್ಕಂಥ ಕಾಯಿ ಅದು ದೇವರ ಮುಖದ ಸ್ವರೂಪ ಅಂತ. ಬಂದಿರತಕ್ಕಂಥ ದೇವತೆಗಳಿಗೆ ನಾವೆಲ್ಲ ಹೇಗೆ ವಸ್ತ್ರವನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡಿರ್ತೀವೋ ಅದೇ ರೀತಿಯಾಗಿ ತುಳಸಿ ಮತ್ತು ವಸ್ತ್ರ ಇತ್ಯಾದಿಗಳಿಂದ ಅಲಂಕಾರವನ್ನು ಮಾಡಿದ್ದೇವೆ. ಅದರೊಳಗಡೆ ಇರತಕ್ಕಂತಹ ಜಲದಲ್ಲಿ ಹಾಗೂ ಮೇಲಿರ್ತಕ್ಕಂತಹ ಕಾಯಿಯಲ್ಲಿ ಎಲ್ಲ ದೇವತಾ ಶಕ್ತಿಗಳನ್ನು ಆವರಣ ದೇವತಾ ಮಂತ್ರ ಹಾಗೂ ಧನ್ವಂತರಿಯ ಮಹಾವಿಷ್ಣುವಿನ ಮಂತ್ರದಿಂದ ಆವಾಹನೆ ಮಾಡಿದಾಗ ಆ ಧನ್ವಂತರಿ ಮಹಾವಿಷ್ಣುವು ಜಾಗೃತಿಯಾಗಿ ಇಲ್ಲಿ ಬರುತ್ತಾನೆ ಅಂತ. ಹಾಗೆ ಬಂದಂತಹ ದೇವತೆಗಳಿಗೆ ಮನೆಗೆ ಯಾವ ಅತಿಥಿಗಳು ಬಂದರು ಅಂತಂದ್ರೆ ನಾವು ಹಾಗೆ ಕಳಿಸೋದಿಲ್ಲ, ಉಪಚಾರ ಇತ್ಯಾದಿಗಳನ್ನು ಮಾಡಿ ಕಳಿಸ್ತೇವಲ್ವಾ. ಹಾಗೆ ಬಂದಂತಹ ದೇವತೆಗಳಿಗೆ ಜಾಗೃತಿ ಮಂತ್ರಗಳ ಮೂಲಕವಾಗಿ ಜಾಗೃತಿಯಾಗಿ ಬಂದಂತಹ ದೇವತೆಗಳಿಗೆ ಅಗ್ನಿಮುಖಾಯ ದೇವಾಹ, ದೇವತೆಗಳಿಗೆಲ್ಲ ಅಗ್ನಿಯೇ ಬಾಯಿ ಇದ್ದ ಹಾಗೆ. ಹಾಗಾಗಿ ಅಗ್ನಿಯಲ್ಲಿ ಆಹುತಿ ನೀಡುವಂತಹ ಮುಖಾಂತರವಾಗಿ ದೇವತೆಗಳಿಗೆ ಬೇಕಾದಂತಹ ಹವಿಸ್ಸನ್ನು ಕೊಡ್ತಕ್ಕಂಥದ್ದು. ಆ ಹವಿಸ್ಸನ್ನು ಸ್ವೀಕರಿಸಿದಂತ ದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನು ನನಗೆ ಯಾರು ಕೊಟ್ಟಿರ್ತಕ್ಕಂಥದ್ದು ಅಂತ ಗಮನಿಸ್ತಾರೆ. ಆಗ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸೇರಿ ಆ ಧನ್ವಂತರಿಯ ಆರಾಧನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮಗೆ ಬೇಕಾದಂತಹ ಸೌಖ್ಯ ವೃದ್ಧಿಗಳನ್ನ ಮನಸ್ಸಿನಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ರೆ ಅದನ್ನೆಲ್ಲ ಆ ದೇವತೆಗಳು ನೆರವೇರಿಸ್ತಾರೆ ಅಂತ. ಮತ್ತೆ ಕರ್ತೃ ದರ್ಶನ ಮಾತ್ರಕ ಶುಭಕರಂ ಅಂತ ಮಂಡಲ ದರ್ಶನದಲ್ಲಿ ಹೇಳಿದ್ದಾರೆ. ಅಂದ್ರೆ ಕರ್ತೃ ಯಾರು ಹೋಮವನ್ನು ಮಾಡ್ತಾರೋ ಅಥವಾ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ದರ್ಶನ ಮಾಡಿದ ಮಾತ್ರದಲ್ಲಿ ಶುಭಕರ ಅನ್ನೋದು ಉಂಟಾಗುತ್ತಂತೆ. ಅದಕ್ಕೋಸ್ಕರವಾಗಿ ಈ ಮಂಡಲ ದರ್ಶನ ಅನ್ನುವಂಥ ಕ್ರಮ. ಹಾಗೆ ಎಲ್ಲರೂ ಮಂಡಲವನ್ನು ನೋಡ್ತಾ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ನೆರವೇರಬೇಕು. ಇಲ್ಲಿ ದೇವತೆಗಳು ಬಂದು ನೆಲೆಸಬೇಕು. ಇಲ್ಲಿ ಬಂದಿರತಕ್ಕಂಥ ದೇವತೆಗಳಿಗೆ ಕೊಡ್ತಕ್ಕಂಥ ಆಹುತಿಯನ್ನು ಆ ದೇವತೆಗಳು ಸ್ವೀಕರಿಸಿ ನಮಗೆ ಬೇಕಾದಂಥ ಎಲ್ಲ ಸೌಖ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಓಂ ಆದಿತ್ಯ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿ ಭಾಗ್ಯ